ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಧೀಮಂತ ನಾಯಕರು ಆದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಪುರಸಭೆಯ ವತಿಯಿಂದ ಒಂದು ಪೌರ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇವೆ. ಹಾಗೆ ಪತ್ರಕರ್ತರು ಕೂಡ ಪತ್ರಿಕಾ ಭವನಕ್ಕೆ ಜಾಗ ಕೊಟ್ಟಿದ್ದ ಒಂದು ಗೌರವವನ್ನ ಅವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಧೀಮಂತ ನಾಯಕರು ಆದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಪುರಸಭೆಯ ವತಿಯಿಂದ ಒಂದು ಪೌರ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇವೆ. ಹಾಗೆ ಪತ್ರಕರ್ತರು ಕೂಡ ಪತ್ರಿಕಾ ಭವನಕ್ಕೆ ಜಾಗ ಕೊಟ್ಟಿದ್ದ ಒಂದು ಗೌರವವನ್ನ ಅವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಧೀಮಂತ ನಾಯಕರು ಆದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಧೀಮಂತ ನಾಯಕರು ಆದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಪುರಸಭೆಯ ವತಿಯಿಂದ ಒಂದು ಪೌರ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇವೆ. ಹಾಗೆ ಪತ್ರಕರ್ತರು ಕೂಡ ಪತ್ರಿಕಾ ಭವನಕ್ಕೆ ಜಾಗ ಕೊಟ್ಟಿದ್ದ ಒಂದು ಗೌರವವನ್ನ ಅವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಧೀಮಂತ ನಾಯಕರು ಆದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಪುರಸಭೆಯ ವತಿಯಿಂದ ಒಂದು ಪೌರ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇವೆ. ಹಾಗೆ ಪತ್ರಕರ್ತರು ಕೂಡ ಪತ್ರಿಕಾ ಭವನಕ್ಕೆ ಜಾಗ ಕೊಟ್ಟಿದ್ದ ಒಂದು ಗೌರವವನ್ನ ಅವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಧೀಮಂತ ನಾಯಕರು ಆದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಪುರಸಭೆಯ ವತಿಯಿಂದ ಒಂದು ಪೌರ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇವೆ. ಹಾಗೆ ಪತ್ರಕರ್ತರು ಕೂಡ ಪತ್ರಿಕಾ ಭವನಕ್ಕೆ ಜಾಗ ಕೊಟ್ಟಿದ್ದ ಒಂದು ಗೌರವವನ್ನ ಅವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಧೀಮಂತ ನಾಯಕರು ಆದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಧೀಮಂತ ನಾಯಕರು ಆದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಪುರಸಭೆಯ ವತಿಯಿಂದ ಒಂದು ಪೌರ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇವೆ. ಹಾಗೆ ಪತ್ರಕರ್ತರು ಕೂಡ ಪತ್ರಿಕಾ ಭವನಕ್ಕೆ ಜಾಗ ಕೊಟ್ಟಿದ್ದ ಒಂದು ಗೌರವವನ್ನ ಅವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ.